ಮಂಡ್ಯ. ನಮ್ಮಲ್ಲಿ ಎಲ್ಲ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ದೊರೆಯಲಿದೆ. ಬೆಡ್ರೂಮ್ ಸೆಟ್ಗಳು, ವಾರ್ಡ್ರೋಬ್ಗಳು, ಡೈನಿಂಗ್ ಸೆಟ್ಗಳು, ಸೋಫಾಗಳು, ಸ್ಟಡಿ ಟೇಬಲ್ಗಳು, ಕಚೇರಿ ಪೀಠೋಪಕರಣಗಳನ್ನು ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ. ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ. ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಎಂ ಫರ್ನಿಚರ್ ಶೋರೂಮ್ನಲ್ಲಿ ಮನೆ, ಕಚೇರಿ, ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ. ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಎಂ ಫರ್ನಿಚರ್ ಶೋರೂಮ್, ಹೊಳಲ್ ಸರ್ಕಲ್, ನಾಗಮಂಗಲ ರೋಡ್, ಶ್ರೀನಿವಾಸ ಟೆಂಪಲ್ ರೋಡ್, ಮಂಡ್ಯ. ದೂರವಾಣಿ ಸಂಖ್ಯೆ 9900622012 ಮತ್ತು 7019954294. ಪಕ್ಷದಲ್ಲಿ ನಡೆಯುತ್ತಿರುವ ಘಟನೆ ಬೇಸರ ತಂದಿದೆ. ಗುಂಪುಗಾರಿಕೆ ಎರಡೂ ಬಣ ಮಾಡಿರುವುದು ಒಳ್ಳೆಯದಲ್ಲ, ಇದು ಪಾರ್ಟಿಗೂ ಒಳ್ಳೆಯದಲ್ಲ ಅಂತ ಮದ್ದೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಈ ಪಾರ್ಟಿಗೆ ಬಂದು 50 ವರ್ಷ ಆಗಿದೆ. ನಾನು 18 ವರ್ಷ ವಯಸ್ಸಿನಲ್ಲೇ ಬಂದವನು. ಎಮರ್ಜೆನ್ಸಿಯಲ್ಲಿ ಜೈಲಿನಲ್ಲಿದ್ದೆ. ನಾನು, ಚಿಕ್ಕಪ್ಪ, ತಮ್ಮ ಎಲ್ಲರೂ ಜೈಲಿನಲ್ಲಿದ್ವಿ. ನಾವು ಹೋರಾಟ ಮಾಡ್ಕೊಂಡು ಬಂದವರು, ಒಂದೇ ಬಾರಿ ಲೀಡರ್ ಆಗಿಲ್ಲ, ಹಂತವಾಗಿ ಬಂದವರು. ಬೆಂಗಳೂರಲ್ಲಿ ಏನೂ ಇರಲಿಲ್ಲ. ನಾನು ಅನಂತಕುಮಾರ್ ಪಾರ್ಟಿ ಕಟ್ಟಿದ್ದೇವೆ. ಹಳೆ ಮೈಸೂರಿನಲ್ಲೂ ಹೋರಾಟ ಮಾಡಿದ್ದೇವೆ. ಇವಾಗ ನಡೀತಾ ಇರುವ ಘಟನೆ ಬೇಸರ ತಂದಿದೆ. ಗುಂಪುಗಾರಿಕೆ ಎರಡೂ ಬಣ ಮಾಡಿರೋದು ಒಳ್ಳೆಯದಲ್ಲ, ಎಲ್ಲ ಸರಿಯಾಗಬೇಕು. ಇದು ಪಾರ್ಟಿಗೂ ಒಳ್ಳೆಯದಲ್ಲ, ಜನರಿಗೂ ಒಳ್ಳೆಯದಲ್ಲ. ವಿರೋಧ ಪಕ್ಷವಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ನಮ್ಮ ಕರ್ತವ್ಯ. ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ಪಾರ್ಟಿ ಒಗ್ಗಟ್ಟಾಗಿರಬೇಕು ಎಂದರು. ಈ ಪಾರ್ಟಿಗೆ ಬಂದು 50 ವರ್ಷ ಆಗೈತೆ. ನನಗೆ 18ನೇ ವರ್ಷ ಇದ್ದಾಗೆ ನಾನು ಈ ಪಾರ್ಟಿಗೆ ಬಂದವನು. ಎಮರ್ಜೆನ್ಸಿಯಲ್ಲಿ ಜೈಲಲ್ಲಿದ್ದೆ. ನಾನು, ನನ್ನ ತಮ್ಮ, ನಮ್ಮ ಚಿಕ್ಕಪ್ಪ ಎಲ್ಲರೂ ಜೈಲಲ್ಲಿದ್ದರು. ಹಂಗೆ ಹೋರಾಟ ಮಾಡ್ಕೊಂಡು ನಾನು ಹಂತವಾಗಿ ಬಂದಿದ್ದೀನಿ. ಒಂದೇ ಸರಿ ಲೀಡರ್ ಆಗಿಲ್ಲ ನಾನು. ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿದ್ದಾರೆ, ಬೆಂಗಳೂರಲ್ಲಿ ಏನೂ ಇರಲಿಲ್ಲ. ಬೆಂಗಳೂರಲ್ಲಿ ನಾನು, ಅನಂತಕುಮಾರು, ವಿಜಯ್ ಕುಮಾರು ಇವರೆಲ್ಲರೂ ಕೂಡ ಪಾರ್ಟಿ ಕಟ್ಟಿದ್ದೀರಿ. ನಾವು ಸಂಘಟನೆ ಮಾಡಿ ಪಾರ್ಟಿ ಕಟ್ಟಿದ್ದೀರಿ. ಹಳೆ ಮೈಸೂರಲ್ಲೂ ಓಡಾಟ ಮಾಡಿದ್ದೀನಿ. ನಮಗೆ ಈಗ ನಡೀತಾ ಇರೋವಂಥ ಘಟನೆ ಬೇಸರ ತಂದಿದೆ. ಅಂದರೆ ಸರಿ ಹೋಗಬೇಕು ಅನ್ನೋನು ನಾನು. ಇದು ಸರಿ ಹೋಗಬೇಕು. ಈ ಗುಂಪುಗಾರಿಕೆ ಎರಡು ಬಣ ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ ಅದು ಒಳ್ಳೆಯದಲ್ಲ, ಪಾರ್ಟಿಗೂ ಒಳ್ಳೆಯದಲ್ಲ, ಜನಕ್ಕೂ ಒಳ್ಳೆಯದಲ್ಲ. ಒಂದು ವಿರೋಧ ಪಕ್ಷನ ಆಗಿ ನಾವು ಹೋರಾಟ ಮಾಡಬೇಕು ಸರ್ಕಾರದ ವಿರುದ್ಧ. ಅದು ನಮ್ಮ ಕರ್ತವ್ಯ. ಈಗ ಹೋರಾಟಗಳನ್ನು ನಾವು ತಗೊತಾ ಇದ್ದೀವಿ. ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ಬೇಕಂದ್ರೆ ಪಾರ್ಟಿ ಒಗ್ಗಟ್ಟಾಗಿದೆ. ಅದರಿಂದ ಇನ್ನು ಕೇಂದ್ರದವರು ಇನ್ನೊಂದು 20 ದಿನ ಕೇಳಿದ್ದಾರೆ. ನಾನು ಕೇಂದ್ರದ ನಾಯಕರ ಜೊತೆ ಟಚ್ಚಲ್ಲಿದ್ದೀನಿ. ಮನೆಯೂ ಕೂಡ ಅಧ್ಯಕ್ಷರು ಬಂದಾಗ ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡಿದ್ದೀನಿ. ಏನೇನು ಹೇಳಬೇಕೋ ಹೇಳಿದ್ದೀನಿ. ಇಲ್ಲೇನೇನು ನಡೀತಾ ಇದೆ, ಯಾರ್ದು ತಪ್ಪು ಯಾರ್ದು ಸರಿ ಇವೆಲ್ಲವನ್ನು ಬಿಡಿಸಿ ಹೇಳಿದ್ದೀನಿ. ಅವರು ಒಂದು 15-20 ದಿನದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಒಂದ್ಸರಿ ಅವ್ರು ತೀರ್ಮಾನ ತೆಗೆದುಕೊಂಡ್ರೆ ಇವೆಲ್ಲ ಸ್ಟಾಪ್ ಆಗ್ತದೆ. ಸಿಎಂ ಬದಲಾವಣೆ ಚರ್ಚೆ ವಿಚಾರವಾಗಿ ಮಾತನಾಡಿ, ನಾನು ಜ್ಯೋತಿಷಿ ಅಲ್ಲ. ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗೋದು ಶತಸಿದ್ಧ. ನಾನು ಈಗಾಗಲೇ ಸಿಎಂ ಬದಲಾವಣೆ ಬಗ್ಗೆ ಹೇಳಿದ್ದೇನೆ. ನಾನು ಜ್ಯೋತಿಷ್ಯದ ಗಿರಾಕಿ ಅಲ್ಲ. ಡಿಕೆ ಶಿವಕುಮಾರ್, ಪರಮೇಶ್ವರ್ ಜ್ಯೋತಿಷ್ಯ ಕೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇದೆ. ನಾನು ವಿಪಕ್ಷ ನಾಯಕ, ನನಗೂ ಮಾಹಿತಿ ಬರುತ್ತೆ. ನಮಗೂ ಎಲ್ಲ ಡೆಲ್ಲಿ ಲಿಂಕ್ ಇದೆ. ನಾನು ಜ್ಯೋತಿಷಿ ಅಲ್ಲ. ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗೋದು ಶತಸಿದ್ಧ. ಸಿಎಂ ಬದಲಾವಣೆ ಖಚಿತ. ಯಾರಿಗೆ ಸಿಎಂ ಚೇರ್ ಸಿಗುತ್ತೋ ಗೊತ್ತಿಲ್ಲ ಎಂದರು. ಹೇಳ್ತಾ ಇದ್ದೀನಿ, ನಾನು ಜ್ಯೋತಿಷ್ಯದ ಗಿರಾಕಿ ಅಲ್ಲ. ಜ್ಯೋತಿಷ್ಯ ಯಾರು ಕೇಳ್ತಾರೆ ಹೋಗಿ. ಡಿ.ಕೆ. ಶಿವಕುಮಾರ್ ಜ್ಯೋತಿಷ್ಯ ಕೇಳ್ತಾರೆ, ಪರಮೇಶ್ವರ್ ಜ್ಯೋತಿಷ್ಯ ಕೇಳ್ತಾರೆ. ಅವರೆಲ್ಲ ಜ್ಯೋತಿಷ್ಯದ ಗಿರಾಕಿ. ನಾನು ಜ್ಯೋತಿಷ್ಯದ ಗಿರಾಕಿ ಅಲ್ಲ. ಏನು ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ, ನಾನೊಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಸಂವಿಧಾನದ ಒಂದು ಜಾಗದಲ್ಲಿ ನಾನು ಕೂತಿದ್ದೀನಿ. ವಿರೋಧ ಪಕ್ಷದ ನಾಯಕ ಅಂದರೆ ಶಾಡೋ CM ಇದ್ದಂಗೆ. ನನಗೂ ಮಾಹಿತಿ ಬರ್ತಾವಲ್ಲ, ನನಗೂ ಬೇಕಾದಷ್ಟು IAS, IPS, ಬೇರೆ ಡೆಲ್ಲಿ ಲಿಂಕು ಎಲ್ಲ ಇದ್ದೇ ಇರ್ತದೆ. ನಾನು ಹೇಳಿರ್ತೀನಲ್ಲ, ಇದು ಜ್ಯೋತಿಷ್ಯ ಅಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅದು ಸತ್ಯ ಸಂಗತಿ. ನವೆಂಬರಲ್ಲಿ ಬದಲಾವಣೆ ಆಗೋದು ಶತಸಿದ್ಧ, ಖಚಿತ. ಡಿ.ಕೆ. ಶಿವಕುಮಾರ್ ಹೇಳ್ತಾರಲ್ಲ, ಖಚಿತ, ನಿಶ್ಚಿತ, ಉಚಿತ.
ಮಾಜಿ ಶಿಕ್ಷಣ ಸಚಿವರು ಹಾಗೂ ಕಾಂಗ್ರೆಸ್ ಪಕ್ಷದ ಕಚೇರಿಯ ಸ್ವಂತ ಕಟ್ಟಡ ಸಮಿತಿಯ ಮೈಸೂರು ವಿಭಾಗೀಯ ಅಧ್ಯಕ್ಷರಾದ ಕಿಮ್ಮನೆ ರತ್ನಾಕರ್ ಮತ್ತು ತಂಡದ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಇಂದು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಚರ್ಚೆ ನಡೆಸಿದರು. ಕಿಮ್ಮನೆ ರತ್ನಾಕರ್ ಮತ್ತು ತಂಡದವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷರಾದ ಸಿಡಿ ಗಂಗಾಧರ್ ಮತ್ತು ಮುಖಂಡರುಗಳು ಚಿಕ್ಕಮಂಡ್ಯ ಕೆರೆ ಅಂಗಳದಲ್ಲಿ ಸ್ಥಳ ವೀಕ್ಷಣೆ ನಡೆಸಿ ನಂತರ ಕಚೇರಿಯಲ್ಲಿ ಮಾತನಾಡಿದ ಕಿಮ್ಮನೆ ರತ್ನಾಕರ್, ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಕಚೇರಿಯ ಸ್ವಂತ ಕಟ್ಟಡ ಸಮಿತಿಯ ಮೈಸೂರು ವಿಭಾಗೀಯ ಅಧ್ಯಕ್ಷರಾಗಿ ನೇಮಕ ಮಾಡಿದ ನಂತರ ನಮ್ಮ ತಂಡ ಪ್ರಥಮವಾಗಿ ಮಂಡ್ಯಗೆ ಭೇಟಿ ನೀಡಿದ್ದೇವೆ. ಮಂಡ್ಯ ಜಿಲ್ಲೆಯಲ್ಲಿ 7 ಬ್ಲಾಕ್ ಕಾಂಗ್ರೆಸ್ ಇದ್ದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಈಗಾಗಲೇ ಸ್ಥಳ ಕಟ್ಟಡ ನಿರ್ಮಾಣಕ್ಕೆ ಸ್ಥಳ ಗುರುತಿಸಿದ್ದು ಇನ್ನು ಬೇರೆಡೆ ಹುಡುಕುವ ಭರವಸೆ ನೀಡಿದ್ದಾರೆ ಎಂದರು. 8 ಅಥವಾ 10 ದಿನಗಳಲ್ಲಿ ರಾಜ್ಯದಲ್ಲಿ ಸುಮಾರು 70 ರಿಂದ 100 ಕಟ್ಟಡ ಅಥವಾ ಸೈಟ್ ಖರೀದಿ ಮಾಡುವ ಗುರಿ ಹೊಂದಿದ್ದೇವೆ. ಕಾಂಗ್ರೆಸ್ ಪಕ್ಷದ ಕಟ್ಟಡ ನಿರ್ಮಾಣ ಮಾಡುವಾಗ ಅಥವಾ ಸೈಟ್ ಕೊಂಡುಕೊಳ್ಳಲು ಪಕ್ಷದ ಮುಖಂಡರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಹಕಾರ ಕೊಡಬೇಕು ಎಂದರು. ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಮೈಸೂರು ವಿಭಾಗದ ಕಟ್ಟಡ ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡಿದರು. ನಮ್ಮ ಜೊತೆಗೆ ಚಂದ್ರವರು 6 ಜನ ಇದ್ದಾರೆ. ಇವತ್ತು 9 ಜನ ನಾವು ಪ್ರಥಮವಾಗಿ ನಾವು ಮಂಡ್ಯ ಜಿಲ್ಲೆಗೆ ಭೇಟಿ ಇಟ್ಕೊಂಡಿದ್ದೇವೆ. ಇದರಲ್ಲಿ ಸುಮಾರು 7 ಬ್ಲಾಕ್ ಕಾಂಗ್ರೆಸ್ ಇದೆ. ಡಿಸ್ಟ್ರಿಕ್ಟ್ ಕಾಂಗ್ರೆಸ್ಗೆ ಈಗಾಗಲೇ ಒಂದು ಜಾಗ ನೋಡಿದ್ದಾರೆ. ಹೆಚ್ಚು ಕಡಿಮೆ 180 ಸೈಜ್ನಲ್ಲಿದೆ, ತುಂಬ ಒಳ್ಳೆಯದಿದೆ. ಅದರಿಂದ ಅಂದರೆ ಬೇರೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. 3 ಕಡೆಗೆ ಸೈಟು ಮತ್ತು ಬಿಲ್ಡಿಂಗ್ ಅವೈಲೇಬಿಲಿಟಿ ಇದೆ ಅಂತ ಹೇಳಿದ್ದಾರೆ. ಇನ್ನೊಂದು 3-4ಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಟೋಟಲಿ ಇವತ್ತು ಒಂದು 8 ದಿನದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು 70 ರಿಂದ 100ವರೆಗೆ ಹೊಸ ಕಟ್ಟಡಗಳ ಅಥವಾ ಸೈಟನ್ನು ನಾವು ಕಾಂಗ್ರೆಸ್ ಪಕ್ಷದ ಕಚೇರಿಗಳನ್ನು ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಜನಪ್ರತಿನಿಧಿಗಳು ಸಹಕಾರ ಕೊಡ್ತಾ ಇದ್ದಾರೆ. ಬಹುಶಃ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ನಾವು ಇಲ್ಲಿಗೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಸಮಿತಿ ಸದಸ್ಯರಾದ ಚಂದ್ರಮೌಳಿ, ಅಮರ್ನಾಥ್, ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ, ರಮೇಶ್ ಮಿತ್ರ, ಪ್ರಕಾಶ್, ಕಾಂಗ್ರೆಸ್ ಮುಖಂಡರಾದ ಸಿಎಂ ದ್ಯಾವಪ್ಪ, ಸುಂಡಳ್ಳಿ ಮಂಜುನಾಥ್, ಚಂದಕಾಲು ವಿಜಯಕುಮಾರ್, ಚೆನ್ನಪ್ಪ, ಗುರುರಾಜ್, ವೀಣಾ ಶಂಕರ್, ಹಿಟ್ಟನಹಳ್ಳಿ ಕೊಪ್ಪಲು ನಾಗರಾಜು, ಯಶೋಧ, ದ್ಯಾವಣ್ಣ, ಉದಯ್ ಕುಮಾರ್, ಕಾಗೆಹಳ್ಳದ ದೊಡ್ಡಿ ರಾಮಕೃಷ್ಣ ಸೇರಿದಂತೆ ಇತರರು ಭಾಗವಹಿಸಿದ್ರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕೇಂದ್ರ ಬಜೆಟ್ ವಿರುದ್ಧ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡುವ ಮೂಲಕ ನಗರದ ಡಿಸಿ ಕಚೇರಿ ಬಳಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕೇಂದ್ರ ಬಜೆಟ್ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿಯಯ್ಯ ಮಾತನಾಡಿ, ಕೇಂದ್ರ ಸರ್ಕಾರ ಪ್ರಸ್ತುತ ಮುಂದುವರಿದ ಬಜೆಟ್ನಲ್ಲಿ ಎಸ್ಸಿ/ಎಸ್ಟಿ ರಾಷ್ಟ್ರೀಯ ಯೋಜನಾ ಕಾಯ್ದೆ ರೂಪಿಸಬೇಕು, ಮಂಡ್ಯ ಜಿಲ್ಲಾ ಕೇಂದ್ರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಘೋಷಣೆ ಮಾಡಬೇಕು, ರೈತರಿಗಾಗಿ ಕೆರೆ ಕಟ್ಟೆಗಳನ್ನು ತುಂಬಿಸುವ ಕೆಲಸವಾಗಬೇಕು, ಮಂಡ್ಯದ ಪ್ರತಿ ತಾಲೂಕಿನಲ್ಲಿ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸಲು ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಕೈಗೊಳ್ಳುವಂತೆ ಒತ್ತಾಯ ಮಾಡಿದರು. 2025-26ನೇ ಸಾಲಿನ ಬಜೆಟ್ ಮಂಡನೆ ಮಾಡಿದ್ದಾರೆ. ಈ ಬಜೆಟ್ ಭಾರತ ದೇಶದ ಪ್ರಗತಿಗೆ ವಿರೋಧಿಯಾದಂಥ, ಶೋಷಿತ ಸಮುದಾಯಗಳನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥ, ಸಂವಿಧಾನದ ಆಶಯಗಳಿಗೆ ವಿರೋಧಿಯಾದಂಥ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಇದು ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡಿದ್ದಲ್ಲದೆ ಮಂಡ್ಯ ಜಿಲ್ಲೆಯ ಸಂಸದರು, ಕೇಂದ್ರ ಸಚಿವ ಸಂಪುಟದ ಪ್ರಮುಖ ಖಾತೆಯಾದಂಥ
ಬೃಹತ್ ಕೈಗಾರಿಕಾ ಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಇರ್ತಕ್ಕಂಥ ಈ ಕೇಂದ್ರ ಸರ್ಕಾರ ಮಂಡ್ಯಕ್ಕೂ ಕೂಡ ಒಂದು ಬಿಡುಗಾಸು ಕೊಡದೇನೆ ಮಂಡ್ಯ ಜನತೆಯ ವಿರೋಧಿಯಾದ ಬಜೆಟ್ ಕೂಡ ಇದಾಗಿದೆ. ಈ ದೇಶದಲ್ಲಿ ಶೋಷಿತ ಸಮುದಾಯಗಳು, ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಅತ್ಯಂತ ನಿರ್ದಯವಾಗಿ ಬದುಕ್ತಾ ಇದ್ದಾವೆ. ಇವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟನ್ನು ಮೀಸಲಿಡಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನು ಕೇಂದ್ರ ಯೋಜನಾ ಆಯೋಗ 1984ರಲ್ಲಿ ನಿರ್ದೇಶನ ನೀಡಿದೆ. ಈ ನಿರ್ದೇಶನವನ್ನು ಪಾಲನೆ ಮಾಡಿರ್ತಕ್ಕಂಥ ರಾಜ್ಯಗಳಲ್ಲಿ ಆಂಧ್ರ ಮೊದಲನೇದು, ಎರಡನೇದು ಕರ್ನಾಟಕ. ಆದರೆ ಭಾರತ ದೇಶದ ಬಜೆಟಲ್ಲಿ ಅದು ಕಾಂಗ್ರೆಸ್ ಸರ್ಕಾರ ಇರಲಿ, ಇವತ್ತು ಇರ್ತಕ್ಕಂಥ BJP ಸರ್ಕಾರ ಇರಲಿ, ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗೆ ಪೂರಕವಾದಂಥ ಬಜೆಟ್ ಮೀಸಲಿಡ್ತಕ್ಕಂಥ ಒಂದು ಮಹತ್ ಕಾರ್ಯವನ್ನು ಇವತ್ತಿನ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಕೂಡ ಮಾಡದೇ ಇರೋದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅತ್ಯಂತ ತೀವ್ರವಾಗಿ ಖಂಡಿಸುತ್ತದೆ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಆನಂದ, ಮೈಸೂರು ವಿಭಾಗೀಯ ಸಂಚಾಲಕರಾದ KM ಅನಿಲ್ ಕುಮಾರ್, ಸುಷ್ಮಿತಾ ಆನಂದ್, ನಾಗರಾಜ್, ಸುರೇಶ್ ಕುಮಾರ್, ರಾಮಕೃಷ್ಣ, ತಿಮ್ಮೇಶ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಮಳವಳ್ಳಿ ತಾಲೂಕಿನ ಗುಂಡಾಪುರ ಗ್ರಾಮದಲ್ಲಿನ ಬೆಟ್ಟದರಸಮ್ಮ ದೇವಾಲಯದ ಜಾತ್ರೆಯ ವೇಳೆ ಅನಾಗರಿಕ ಹಾಗೂ ಅವೈಜ್ಞಾನಿಕ ಆಚರಣೆಗಳನ್ನು ರದ್ದುಗೊಳಿಸಲು ಜಿಲ್ಲಾಡಳಿತ ಮುಂದಾಗಬೇಕು ಅಂತ ಗ್ರಾಮದ ಮಹೇಶ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮದಲ್ಲಿ ದೇವಾಲಯದ ಅರ್ಚಕ ಯಜಮಾನ ಬೋರಯ್ಯ ಸೇರಿದಂತೆ ಹಲವರು ಗ್ರಾಮದಲ್ಲಿ ತಮ್ಮದೇ ಕಾನೂನು ಕಟ್ಟಳೆಗಳನ್ನು ನಿರ್ಮಿಸಿ ಒಂದೊಂದು ದಿನ ಒಂದೊಂದು ಉತ್ಸವ ಆಚರಿಸುತ್ತಿದ್ದಾರೆ ಎಂದರು. ಗ್ರಾಮ ದೇವತೆಗಳಿಗೆ ಪ್ರಿಯವಾದದ್ದೆಂದು ಹೇಳಿ ಹಬ್ಬ ಆಚರಿಸುವ 7 ಗ್ರಾಮದ ಜನಸ್ತೋಮದ ಮೇಲೆ ಹೆಂಡ, ಗಾಂಜಾ ಸೇವನೆ ಮಾಡಿದ ಗೂಳಿಯನ್ನ ಬಿಡುವುದು, ಬಾಯಿ ಚುಚ್ಚಿಕೊಂಡು 2 ಕಿಲೋಮೀಟರ್ ನಡೆದುಕೊಂಡು ಹೋಗೋದು, ಮುಟ್ಟಾದ ಮಹಿಳೆಯರನ್ನ, ಸಾವಾದ ಮನೆಯ ಕುಟುಂಬದವರನ್ನ ಗ್ರಾಮದಿಂದ ಹೊರಗಿಡುವುದು, ಗ್ರಾಮದ ಅರ್ಚಕರಿಗೆ 10,000 ಹಣ ನೀಡಿ ಅಂತ್ಯ ಸಂಸ್ಕಾರಕ್ಕೆ ಅನುವು ಮಾಡುವುದು ಸೇರಿದಂತೆ ಹಲವು ಅಕ್ರಮಗಳು ದೈವದ ಹೆಸರಿನಲ್ಲಿ ನಡೆಸಲಾಗ್ತಾ ಇದೆ ಅಂತ ಆರೋಪಿಸಿದರು. ದೈವದ ಹೆಸರಿನಲ್ಲಿ ಗ್ರಾಮದಲ್ಲಿ ಅಕ್ರಮಗಳನ್ನು ನಡೆಸ್ತಾ ಇರುವುದರಿಂದ ಗ್ರಾಮದಲ್ಲಿ ಅಶಾಂತಿಯುಂಟಾಗಿದ್ದು ನೆಪ ಮಾತ್ರಕ್ಕೆ ಹಬ್ಬದ ಆಚರಣೆ ಮಾಡಲಾಗ್ತಾ ಇದೆ. ಆದ್ದರಿಂದ ಜಿಲ್ಲಾಡಳಿತ, ಚುನಾಯಿತ ಜನಪ್ರತಿನಿಧಿಗಳು ಕೂಡಲೇ ರದ್ದುಗೊಳಿಸುವ ಕ್ರಮ ವಹಿಸಿ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಬೇಕು. ಗ್ರಾಮಸ್ಥರೆಲ್ಲರೂ ನೆಮ್ಮದಿಯಿಂದ ಜಾತ್ರಾ ಮಹೋತ್ಸವವನ್ನು ಆಚರಿಸಲು ಅವಕಾಶ ಮಾಡಿಕೊಡಬೇಕು ಅಂತ ಆಗ್ರಹಿಸಿದರು. ಗುಂಡಾಪುರ ಗ್ರಾಮ, ಅಲಗೂರು ಹೋಬಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಗುಂಡಾಪುರ ಅಲ್ಲಿ ಮಾರ್ಚಲ್ಲಿ ಒಂದು ಬೆಟ್ಟದರಸಮ್ಮ ಜಾತ್ರೆ ನಡೀತದೆ. ಆ ಒಂದು ತಿಂಗಳ ಅವಧಿಯಲ್ಲಿ, ಜಾತ್ರೆ ನಡೆಯುವ ಅವಧಿಯಲ್ಲಿ ಹೊರಗಡೆ ಆದ ಹೆಣ್ಮಕ್ಳು ಊರಿಂದ ಆಚೆ ಹೋಗ್ಬೇಕು. ಅದು ಮಾಂಸಾಹಾರ ಸೇವಿಸೋರು ಮಾತ್ರ. ಮಾಂಸಾಹಾರ ಯಾರ ಮನೆ ಸೇರಿಸ್ತಾ ಅಂಥ ಮನೆ ಹೆಣ್ಮಕ್ಳು ಊರಿಂದ ಆಚೆ ಹೋಗ್ಬೇಕು ಅಂತೇಳಿ ಮಾಡಿದ್ದಾರೆ. ಮತ್ತು ಆ ತಿಂಗಳು ಯಾರು ಸತ್ತೋಗ್ಬಿಟ್ರು ಊರಿಂದ ಆಚೆ ಇದಕ್ಕೆ ಹೋಗಿ ಅಂತಾರೆ. ಯಾರೇ ಸತ್ತೋರು ಊರಿಂದ ಆಚೆ ಇದಕ್ಕೆ ಹೋಗಿ ಅಂತಾರೆ. ಅದು ಮಾತ್ರ ಇದು ಹೊರಗಡೆ ಆದ ಒಂದು ಹಿಂಸೆ ಅಂದರೆ ಕೆಲವ್ರು ಹೋಗಲ್ಲರು. ಹೋಗ್ಬೇಕಲ್ಲ ಹಿಂಸೆ ಏನು ಮಾಡ್ತಾರೆ, ಮಾತ್ರೆ ತಿಂದ್ಬಿಡ್ತಾರೆ. ಅದು ಮುಂದೂಡೋಕ್ಕೋಸ್ಕರ ಮಾತ್ರೆ ತಿಂದಾಗ ಗರ್ಭಕೋಶ ತೆಗೀರಿ, ಗರ್ಭಕೋಶ ಹೋಯ್ತದೆ. ನಮ್ಮ ಮನೆಯವ್ರಿಗೆ ಹೆಂಗಾಯ್ತು ಈ 3 ವರ್ಷದಲ್ಲೇ. ಆಚರಣೆಗಳು ಯಾರು ಕೇಳ್ತಿರಲಿಲ್ಲ ಇವ. ಇದು ಈ ಥರ ನಡೀತಾ ಇರೋದು ಇದು. ಹೆಣ್ಮಕ್ಳು ಆರೋಗ್ಯ ಹಾಳಾಯ್ತು ಅಂತೇಳಿ ನಾವು ಈಗ ಬಂದಿರೋದು ಸರ್. ನಾವು ಅವ್ರೇನು ಮಾಡ್ತಾರೆ, ಹೋದ್ರೆ ಏನು ಮಾಡ್ತಾರೆ, ಮಾತ್ರೆ ತಿಂದ್ಬಿಡ್ತಾರೆ. ಮಾತ್ರೆ ತಿಂದ ಗರ್ಭಕೋಶ ಹೋಯ್ತದೆ. 160 ಜನ ಮೇಲೆ ಹಂಗಾದ ನಮ್ಮಲ್ಲಿ. ಚಿಕ್ಕ ವಯಸ್ಸು 25 ವರ್ಷಕ್ಕೆ ಆಗೋಗಿದೆ. ಈ ಥರ ಆಚರಣೆಗಳು ಬೇಡ 3 ವರ್ಷದಿಂದ ನಾವು ಕೇಳ್ತಾ ಹಿಂಗೆ ಈ ಥರ ಮಾಡಬೇಕು ಅಂತೇಳಿ ಮಾಡ್ತಾರವರು. ತಹಸೀಲ್ದಾರು ಎಲ್ಲ ಮಾಹಿತಿಗೆ ಹಾಕಿದ್ದು ಅವರೇ, ನಾವೇನು ಹೇಳಿಲ್ಲ ಅಂತ ಹೇಳೋರು. ಜಿಲ್ಲಾಡಳಿತ ಹೇಳಿಲ್ಲ. ಇವು ಯಜಮಾನರುಗಳು ಈಗ ಮಾಡ್ತಾರೆ, ಊರಿಗೆ ಸೇರ್ಕೊಂಡು ಮಾಡ್ತಾ ಇರೋದು. ಅರ್ಚಕರು ಯಜಮಾನರುಗಳು ಸೇರ್ಕೊಂಡು ಈ ಥರನೇ ಮಾಡಬೇಕು ಅಂತ. ಅವ್ರು ಪೂಜೆ ಮಾಡುವಂಥವ್ರ ಮನೇಲಿ ಯಾರು ಎಲ್ಲಿ ಹೋಗಲ್ಲ. ಅವರು ಬಾಕಿಯವ್ರು ಮಾತ್ರ ಹೋಗಿ ಅಂತೇಳಿ ಸಾರಿಸ್ತಾರೆ ಊರಲ್ಲಿ. ಇಲ್ಲ ಯಾವುದೂ ಯಾರು ಕೇಳ್ತಿಲ್ಲ ಸರ್. ನಾವು ಕೇಳ್ತಾ ಇರೋದು ಈಗ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ SP ಅವ್ರಿಗೆ DC ಕಂಪ್ಲೇಂಟ್ ಕೊಟ್ಟು ಈ ಥರ ಮಾಡಬೇಡಿ ಅಂತ ಹೇಳವ್ರೆ. ಈ ಥರ ಆಚರಣೆ ಮಾಡಬೇಡಿ, ಜಾತ್ರೆ ಮಾಡಬೇಡಿ ನಾವು ಹೇಳೋದು. ಈ ಥರ ಆಚರಣೆ ಬಿಡಿ, ಆರೋಗ್ಯ ಹೆಣ್ಮಕ್ಳು ಹಾಳಾಯ್ತದೆ. ಬೆಟ್ಟದರಸಮ್ಮ ಅಂತ ಅದು ತಾಲೂಕು ಆಡಳಿತನೇ ಬಂದು ಮಾಡ್ತಾರೆ ಸರ್. ಅಲ್ಲಿಗೆ ತಹಸೀಲ್ದಾರ್, SP, DC ಎಲ್ಲ ಬಂದು ಜಾತ್ರೆ ಮಾಡುವಂಥದ್ದು ಅದು. ಮಂಡ್ಯ ಜಿಲ್ಲೆಯ ವ್ಯಾಪ್ತಿಗೆ ಬರುವ ಆರೋಗ್ಯ ಇಲಾಖೆ ಹೊರಗುತ್ತಿಗೆ ನೌಕರರ ವೇತನ ನೀಡದೆ ವಿಳಂಬ ಮಾಡುತ್ತಿರುವ ಪೆನ್ನಾಗ ಮೈಸೂರು ಖಾಸಗಿ ಸಂಸ್ಥೆ ವಿರುದ್ಧ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆಯ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಹೊರಗುತ್ತಿಗೆ ನೌಕರರು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ DCಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆಯ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಅಕ್ಷಯ್ DM ಗೌಡ ಮಾತನಾಡಿ,
ಜಿಲ್ಲೆಯಾದ್ಯಂತ ಆಸ್ಪತ್ರೆಗಳಲ್ಲಿ ಹೊರಗುತ್ತಿಗೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕಳೆದ 5 ತಿಂಗಳಿನಿಂದ ಸಂಬಳ ನೀಡದೆ ಹಾಗೂ ಇಎಸ್ಐ, ಪಿಎಫ್ ಹಣವನ್ನು ಸಹ ಕಟ್ಟದೆ ವಂಚಿಸುತ್ತಿದ್ದಾರೆ. ನೌಕರರು ಸಂಕಷ್ಟದ ಪರಿಸ್ಥಿತಿಗೆ ಸಿಲುಕಿದ್ದಾರೆ. ನೌಕರರಿಗೆ ವಂಚನೆ ಮಾಡಿರೋ ಪೆನ್ನಾಗ ಮೈಸೂರು ಖಾಸಗಿ ಸಂಸ್ಥೆಯನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಜಿಲ್ಲೆಯ 160 ಜನ ಹೊರಗುತ್ತಿಗೆ ನೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ತಕ್ಷಣವೇ ನೌಕರರ ಬಾಕಿ ವೇತನ ಜಾರಿ ಆಗಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇವತ್ತೇನು ನಮಗೆ ಮಂಡ್ಯ ಜಿಲ್ಲಾ ಸಮಿತಿಯಿಂದ ದೂರು ಕೊಟ್ಟಿದ್ರು, ಆ ದೂರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ವಿ. ಮನವಿ ಕೊಡೋಕ್ಕೆ ಕಾರಣ ಇಷ್ಟೇ, ಕಳೆದ ಏನು ಏಜೆನ್ಸಿ ಪಡೆದಿತ್ತು, ಗುತ್ತಿಗೆ ಪಡೆದಂಥ ಖಾಸಗಿ ಸಂಸ್ಥೆ 5-6 ತಿಂಗಳಿಂದ ನೌಕರರಿಗೆ ವೇತನ ನೀಡದೆ ವಂಚಿಸ್ತಿದೆ ಅಂತ ನಮಗೆ ಜಿಲ್ಲಾ ಪದಾಧಿಕಾರಿ ಗಮನಕ್ಕೆ ತಂದಿದ್ರು ಮತ್ತು ಜಿಲ್ಲಾ ಎಲ್ಲ ನಮ್ಮ ಹೊರಗುತ್ತಿಗೆ ನೌಕರರು ಕೂಡ ಗಮನಕ್ಕೆ ತಂದಿದ್ರು. ಅದು ಕುರಿತಂತೆ ಇವತ್ತು ಬಂದು ಕೇಳಿದಾಗ ಇಲ್ಲಿ ಹೇಳ್ತಿರೋದು ಅಷ್ಟೇ, DHO ಅವ್ರನ್ನ ಕೇಳಿದರೆ ಏಜೆನ್ಸಿಯವ್ರ ಮೇಲೆ ಹೇಳ್ತಾರೆ, ಏಜೆನ್ಸಿಯವ್ರ ಮೇಲೆ ಕೇಳಿದರೆ DHO ಅವ್ರ ಮೇಲೆ ಹೇಳ್ತಾರೆ. ಇಲ್ಲಿ ಮಧ್ಯದಲ್ಲಿ ನೌಕರರು ಸಂಕಷ್ಟದ ಪರಿಸ್ಥಿತಿ ಸಿಗಾಕೊಂಡು ಒದ್ದಾಡ್ತಿದ್ದಾರೆ. ಈ ಕಡೆ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ ಅನ್ನಂಗೆ ಆಗಿದೆ. ಹಂಗಾಗಿ ಈಗ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ, ಕೂಡಲೇ ಇದನ್ನು ಬಗೆಹರಿಸ್ತೀವಿ ಅಂತ ಅವರು ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ. ಹಂಗಾಗಿ ನೌಕರರಿಗೆ ಇದನ್ನು ಬಗೆಹರಿಸ್ಕೊಡ್ಬೇಕು. ಮತ್ತು ESI ಮತ್ತು PF ಹಣನೂ ಕೂಡ ಕರೆಕ್ಟಾಗಿ ಕಟ್ತಾ ಇಲ್ಲ, ಅದು ಕೂಡ ನಮ್ಮ ನೌಕರರಿಗೆ ಅನ್ಯಾಯ ಆಗ್ತಿದೆ. ಅದು ಕುರಿತಂತೆ ಈಗೇನು DC ಅವರು ಕ್ರಮ ಕೈಗೊಳ್ತಾರೆ, ನಾವು ಕಾದು ನೋಡ್ತೀವಿ. ಅದೇಂದ್ರೆ ನಮಗೆ 15 ದಿವಸ ಟೈಮ್ ಕೊಡ್ತೀವಿ, 15 ದಿವಸದಲ್ಲಿ ಬಗೆಹರಿದಿಲ್ಲ ಅಂದರೆ ಉಗ್ರವಾದ ಹೋರಾಟ ರಾಜ್ಯಾದ್ಯಂತ ಮಾಡ್ತೀವಿ, ಗ್ಯಾರಂಟಿ. ಅದನ್ನು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೂ ಒಂದು ಹೋರಾಟ ಹಮ್ಮಿಕೊಂತೀವಿ. ಈ ಸಂದರ್ಭದಲ್ಲಿ ಹಲವರು ಉಪಸ್ಥಿತರಿದ್ದರು. ಕರ್ನಾಟಕ ಜನಶಕ್ತಿ ಮತ್ತು ಮಹಿಳಾ ಮುನ್ನಡೆ ವತಿಯಿಂದ ಮೈಕ್ರೋ ಫೈನಾನ್ಸ್ ವಿರುದ್ಧ ಹಾಗೂ ಮಹಿಳೆಯರ ಮೇಲಿನ ಅತ್ಯಾಚಾರ ಮತ್ತು ದೌರ್ಜನ್ಯಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಮೈಕ್ರೋ ಫೈನಾನ್ಸ್ ಕಿರುಕುಳ ತಪ್ಪಿಸಿ ಕ್ರಮಕ್ಕೆ ಆಗ್ರಹಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ಜನಶಕ್ತಿಯ ರಾಜ್ಯ ಕಾರ್ಯದರ್ಶಿ ಪೂರ್ಣಿಮಾ ಮಾತನಾಡಿ, ಮಹಿಳೆಯರ ಮೇಲೆ ನಿರಂತರವಾಗಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಕೊಟ್ಟು ಆತ್ಮಹತ್ಯೆ ಮಾಡಿಕೊಳ್ಳಲು ಪರಿಸ್ಥಿತಿ ಉಂಟಾಗಿದೆ. ತಕ್ಷಣವೇ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಬೇಕು ಎಂದರು. ಕೇಂದ್ರದ ಬಜೆಟ್ ರೈತ ವಿರೋಧಿಯಾಗಿದೆ, ತಕ್ಷಣವೇ ಪರಿಶೀಲಿಸಿ ಜನಪರವಾದ ಬಜೆಟ್ ನೀಡಬೇಕು ಅಂತ ಒತ್ತಾಯ ಮಾಡಿದರು. ಮಂಡ್ಯದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಹಲವಾರು ದಿನಗಳಿಂದಲೂ ಕೂಡ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಜಾಸ್ತಿ ಆಗಿರೋದ್ರಿಂದ ಹೆಣ್ಣು ಮಕ್ಕಳುಗಳು, ರೈತರುಗಳು ಆತ್ಮಹತ್ಯೆಗೆ ಒಳಗಾಗ್ತಿದ್ದಾರೆ. ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಹಾವಳಿಗಳನ್ನು ತಡೆಗಟ್ಟಬೇಕು ಅಂತ ಹೇಳಿ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆ. ಆದರೆ ಬರೀ ಸುಗ್ರೀವಾಜ್ಞೆಯನ್ನು ಹೊರಡಿಸ್ಬಿಟ್ರೆ ಮಾತ್ರ ಸಾಕಾಗೋದಿಲ್ಲ. ಇವತ್ತು ರೈತರು, ಮಹಿಳೆಯರೆಲ್ಲರೂ ಕೂಡ, ಜನಸಾಮಾನ್ಯರು ಕೊರೋನಾದಂಥ ಸಂಕಷ್ಟದ ಕಾಲದಿಂದನೂ ಕೂಡ ಸಾಲದ ಸುಳಿಯಲ್ಲಿ ಸಿಳ್ಕೊಂಡಿದ್ದಾರೆ. ಜೊತೆಗೆ ಒಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಅವರು ಕೊಂಡು ತಿನ್ನುವಂಥ ಪದಾರ್ಥಗಳ ಬೆಲೆ ಗಗನಕ್ಕೇರ್ಕೊಂಡಿದೆ. ಹಂಗಾಗಿ ಅವರಿಗೆ ಯಾವುದೇ ರೀತಿಯಾದಂಥ ಸಾಲ ಸೌಲಭ್ಯಗಳಾಗಲಿ, ಸರ್ಕಾರದಿಂದ ಸಿಗ್ತಿರುವಂತಹ ಒಂದು ಸೌಲಭ್ಯಗಳಾಗಲಿ ಯಾವುದು ಸಿಗ್ತಾ ಇಲ್ಲ. ಆ ಕಾರಣದಿಂದಾಗಿ ಇವತ್ತು ಜನ ವಿನಾಕಾರಣವಾಗಿ ಒಂದು ಮೈಕ್ರೋ ಫೈನಾನ್ಸ್ಗಳ ಹಾವಳಿಯ ಸುಳಿಗೆ ಸಿಲುಕೊಂಡು ಆತ್ಮಹತ್ಯೆ ಕಡೆಗೆ ಸಾಗ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಏನು ಕೇಂದ್ರ ಸರ್ಕಾರ ಇದೆ, RBI ನಿಯಮಾವಳಿಗಳು ಒಳಗೊಂಡಂತೆ ಕೇಂದ್ರ ಒಂದು ಮೈಕ್ರೋ ಫೈನಾನ್ಸ್ಗಳ ಸಂಸ್ಥೆಗಳ ಮೇಲೆ ಒಂದು ಕಡಿವಾಣವನ್ನು ಹಾಕಬೇಕು, ಸತ್ತಿರುವಂಥ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಬೇಕು ಮತ್ತು ಅಯೋಧ್ಯೆಯಲ್ಲಿ ನಡೆದಿರುವಂತಹ ಒಂದು ದಲಿತ ಹೆಣ್ಣು ಮಗಳ ಸಾಮೂಹಿಕ ಅತ್ಯಾಚಾರವನ್ನು ತಡೆಗಟ್ಟೋದ್ರಲ್ಲಿ ಒಂದು ಅಲ್ಲಿಯಂತಹ BJP ಸರ್ಕಾರ ಕಠಿಣವಾಗಿರುವಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಹಾಗೆ ಒಂದು ಕೇಂದ್ರ ಸರ್ಕಾರದಿಂದ ಬಜೆಟನ್ನು ಮಂಡನೆ ಮಾಡಿರುವಂಥದ್ದು ರೈತ ವಿರೋಧಿಯಾಗಿರುವಂಥದ್ದು, ಬಡವರ ವಿರೋಧಿಯಾಗಿರುವಂಥದ್ದು, ಮಹಿಳೆಯರ ವಿರೋಧಿಯಾಗಿರುವಂಥದ್ದು, ಜೊತೆಗೆ ಇದು ಕಾರ್ಪೊರೇಟ್ ಕಂಪನಿಗಳ ಪರವಾಗಿರುವಂಥದ್ದು. ಇದನ್ನು ಮತ್ತೆ ಮರು ಪರಿಶೀಲನೆ ಮಾಡಬೇಕು, ಬಡ ಜನರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಬಜೆಟ್ ಮಂಡನೆ ಆಗಬೇಕು ಅಂತ ಹೇಳಿ ಈ ಮುಖಾಂತರ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಶಿಲ್ಪಾ, ಸಿದ್ದರಾಜು, ಅಂಜಲಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಹವ್ಯಾಸಿ ಹಿರಿಯ ರಂಗನಟ CS ರಾಮಕೃಷ್ಣ ಅವರ ನೆನಪಿನಲ್ಲಿ ಕರ್ನಾಟಕ ಸಂಘದ ವತಿಯಿಂದ ಸಾಹೇಬರ ಸರ್ಕೀಟು ನಾಟಕವನ್ನು
ಫೆಬ್ರವರಿ 9 ಸಂಜೆ 6:30 ಗಂಟೆಗೆ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಅಂತ ಎಸ್ಪಿ ಶಂಕರೇಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಹೇಬರ ಸರ್ಕೀಟು ಎಂಆರ್ ಶ್ರೀನಿವಾಸಮೂರ್ತಿ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿ ಆಧಾರಿತ ನಾಟಕವಾಗಿದೆ ಎಂದರು. ನಾಟಕವನ್ನ ಮೈಸೂರು ಜಂಟಿ ನಿರ್ದೇಶಕ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ ಉದ್ಘಾಟಿಸುವರು. ಮಿತ್ರ ಫೌಂಡೇಶನ್ನ ವಿಜಯ ರಾಮೇಗೌಡ ಅಧ್ಯಕ್ಷತೆ ವಹಿಸುವರು. ಮೀಲ್ ಕಾರ್ಡ್ನ ಪ್ರಸನ್ನ ಸಂಚಿಕೆ ಬಿಡುಗಡೆ ಮಾಡುವರು. ಮುಖ್ಯ ಅತಿಥಿಗಳಾಗಿ ಮೈ ಶುಗರ್ ಮಾಜಿ ಅಧ್ಯಕ್ಷ ಬಿಸಿ ಶಿವಾನಂದ, ಅಲಯನ್ಸ್ ಕ್ಲಬ್ನ ಜಿಲ್ಲಾ ರಾಜ್ಯಪಾಲ ಕೆಟಿ ಹನುಮಂತು, ತಾರಾ ಡಯಾಗ್ನೋಸ್ಟಿಕ್ ಸೆಂಟರ್ನ ಎಂಡಿ ಡಾಕ್ಟರ್ ಕೆ ಚಂದ್ರಶೇಖರ್ ಭಾಗವಹಿಸಲಿದ್ದು, ಮಮತಾ ರಾಮಕೃಷ್ಣ, ಶಕುಂತಲಾ ಚಂದ್ರಶೇಖರ್, ಮಂಜುಳಾ ಕಾಂತರಾಜ್, ಮಾಲತಿ ರವಿಪ್ರಸಾದ್ ಉಪಸ್ಥಿತರಿರಲಿದ್ದಾರೆ ಅಂತ ವಿವರಿಸಿದರು. ಸಾಹೇಬರ ಸರ್ಕಿಟ್ ಅಂತ ಹೇಳಿ ಒಂದು ನಾಟಕ. ಆ ನಾಟಕದ ಎಲ್ಲ ಕಲಾವಿದರು ಕೂಡ ಮಂಡ್ಯದವರೇ. ನಮ್ಮದೇ ತಂಡ, ಕರ್ನಾಟಕ ಸಂಘದ ತಂಡ, ಸಾಹೇಬರ ಸರ್ಕಿಟ್ ಅನ್ನೋ ಹೆಸರಿನ ನಾಟಕವನ್ನು ಪ್ರದರ್ಶನಕ್ಕೆ ಅಣಿಗೊಳಿಸಿದ್ದೇವೆ. ಸಾಹೇಬರ ಸರ್ಕಿಟ್ ಹೆಸರು ಹೊಸದಾದ್ರೂ ಅದರ ಮೂಲ ಕೃತಿ ಎಂಆರ್ ಶ್ರೀ ಹೆಸರು ಕೇಳಿರ್ತೀರಿ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 3 ಶ್ರೀಗಳಿದ್ದಾರೆ: BM ಶ್ರೀ, ತೀನಂ ಶ್ರೀ ಮತ್ತು ಎಂಆರ್ ಶ್ರೀ. ಎಂಆರ್ ಶ್ರೀನಿವಾಸಮೂರ್ತಿ ಅಂಥೇಳಿ ಅವರದೊಂದು ಅತ್ಯಂತ ಜನಪ್ರಿಯವಾದ ಒಂದು ಪುಸ್ತಕ ಇದೆ, ರಂಗಣ್ಣನ ಕನಸಿನ ದಿನಗಳು ಅಂತ. ಬಹುತೇಕ ನಮ್ಮೆಲ್ಲರ ಪ್ರೌಢಶಾಲಾ ಪಠ್ಯ ಪುಸ್ತಕಗಳಲ್ಲಿ ಅವರದೊಂದು ಭಾಗ ಅವಶ್ಯಕವಾಗಿರ್ತಾ ಇತ್ತು. ಬೋರ್ಡ್ ಒರೆಸುವ ಬಟ್ಟೆ ಇತ್ಯಾದಿಗಳು. ರಂಗಣ್ಣನ ಕನಸಿನ ದಿನಗಳನ್ನು ಆಧರಿಸಿ ಈ ನಾಟಕವನ್ನು ರೂಪಿಸಿದ್ದೇವೆ. ಎಂಆರ್ ಶ್ರೀ ಅವ್ರ ಬಗ್ಗೆ ಅವಶ್ಯಕ ನಾವು ಗಮನಿಸ್ಕೋಬೇಕಾದದ್ದು, ಅವರು ಅಧ್ಯಾಪಕ ವೃತ್ತಿಯಲ್ಲಿ ಇದ್ದವರು. 1915ರಲ್ಲೇ ಅವರು ಸ್ನಾತಕೋತ್ತರ ಶಿಕ್ಷಕ ತರಬೇತಿಯನ್ನು ಪಡೆದು ಶಿಕ್ಷಣ ವಿಭಾಗದ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ. ಮಂಡ್ಯ ಜಿಲ್ಲೆಯಲ್ಲೂ, ಆಗ ಮಂಡ್ಯ ಜಿಲ್ಲೆ ಇರಲಿಲ್ಲ, ಮಂಡ್ಯದ ಪ್ರದೇಶದಲ್ಲೂ ಅವರು ಶಿಕ್ಷಣದ ಪರಿವೀಕ್ಷಕರಾಗಿ, ಎಜುಕೇಷನಲ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದವರು. ರಂಗಣ್ಣನ ಕನಸಿನ ದಿನಗಳು ಭಾಳ ವಿಶೇಷ ಏನು ಅಂತಂದರೆ, ಆ ಇಡೀ ಕಥಾನಕ ನಮ್ಮ ಪಾಂಡವಪುರ, KR ಪೇಟೆಯ ಹಳ್ಳಿಗಳಿಗೆ ಸಂಬಂಧಪಟ್ಟ ಪ್ರಾಥಮಿಕ ಶಿಕ್ಷಣದ ಕಥೆಯನ್ನು ಅದು ಅನಾವರಣ ಮಾಡ್ತಾ ಹೋಗ್ತದೆ. 1920-25 ಸಂದರ್ಭದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು, ಶಿಕ್ಷಕರ ಸ್ಥಿತಿಗತಿಗಳೇನಿತ್ತು, ವಿದ್ಯಾರ್ಥಿಗಳ ಸ್ಥಿತಿಗತಿ, ಮೇಷ್ಟ್ರುಗಳ ಸ್ಥಿತಿಗತಿ ಏನಿತ್ತು, ಭಾಳ ಲವಲವಿಕೆಯ ಅತ್ಯಂತ ಆಹ್ಲಾದಕಾರಿಯಾದ ಬರಹ ಅದು. ಇವುಗಳನ್ನು ನಿಮಗೆ ತಲುಪಿಸ್ತಾ ಇದ್ದೇವೆ. ಮಲ್ಲಿಕಾರ್ಜುನ ಸ್ವಾಮಿ ಅವರು ಜಂಟಿ ನಿರ್ದೇಶಕರು, ಕನ್ನಡ ಸಂಸ್ಕೃತಿ ಇಲಾಖೆ, ಇದನ್ನು ಉದ್ಘಾಟನೆ ಮಾಡ್ತಾರೆ. ಮಿತ್ರ ಫೌಂಡೇಶನ್ ಮೈಸೂರಿನ ವಿಜಯ ರಾಮೇಗೌಡರು ಸಂಚಿಕೆಯನ್ನು ಬಿಡುಗಡೆ ಅಧ್ಯಕ್ಷತೆ ವಹಿಸ್ತಾರೆ. ವೀಲ್ ಕಾರ್ಡ್ ಬೆಂಗಳೂರಿನ ಪ್ರಸನ್ನ ಅವರು ಇದರ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಅತಿಥಿಗಳಾಗಿ ನಮ್ಮದೇ ಗೆಳೆಯರಾದಂಥ ಶಿವಾನಂದ್ ಅವರು, KT ಹನುಮಂತ್ ಅವರು, ಕೆ ಚಂದ್ರಶೇಖರ್ ಅವರು, MD ತಾರಾ ಡಯಾಗ್ನೋಸ್ಟಿಕ್, ಇದರದ್ದು ಮಾಹಿತಿಗಳು ಇನ್ವಿಟೇಷನಲ್ಲಿದೆ. ಇವರುಗಳೆಲ್ಲ ಅದರ ಉದ್ಘಾಟನಾ ಸಮಾರಂಭದಲ್ಲಿ ಇರುತ್ತೆ. ಕೇವಲ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಉದ್ಘಾಟನಾ ಸಮಾರಂಭವನ್ನು ಮುಗಿಸಿ 7:15 ವೇಳೆಗೆ ನಿಶ್ಚಿತವಾಗಿ ನಾಟಕವನ್ನು ಪ್ರದರ್ಶನವನ್ನು ಪ್ರಾರಂಭಿಸ್ತೇವೆ ಅನ್ನೋ ಮಾತನ್ನು ಹೇಳ್ತಾ, ಸುದ್ದಿಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ HD ಸೋಮಶೇಖರ್, ನಿರ್ದೇಶಕ ನಾಗಪ್ಪ, ಬಾಲಕೃಷ್ಣ, ಉದಯ್ ಶಂಕರ್ ಉಪಸ್ಥಿತರಿದ್ದರು. ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಹೋಬಳಿಯ ಲಾಳನಕೆರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಅಣೆ ಚನ್ನಾಪುರ ಮಂಜೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿ ಸತೀಶ್ ಅವರು ಘೋಷಣೆ ಮಾಡಿದರು. ಇತ್ತೀಚೆಗಷ್ಟೇ 11 ಜನ ಸದಸ್ಯರು ಈ ಹಿಂದೆ ಅಧ್ಯಕ್ಷರಾಗಿದ್ದ BJ ಜಯಕುಮಾರ್ ಅವರನ್ನ ಅವಿಶ್ವಾಸ ನಿರ್ಣಯದ ಮೂಲಕ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದರು. ಈ ದಿನ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ 11 ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಭಾಗವಹಿಸಿ ಅವಿರೋಧವಾಗಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಮತ್ತು ಮಾಜಿ ಸಂಸದ LR ಶಿವರಾಮೇಗೌಡ ಅವರ ಬೆಂಬಲಿತ ಅಭ್ಯರ್ಥಿ ಮಂಜೇಶ್ ಅವರನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮಂಜೇಶ್ ಅವರು ಮಾತನಾಡಿ, ನನ್ನ ಆಯ್ಕೆ ಮಾಡಿದ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರಾದ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರಿಗೆ ಮತ್ತು ಮಾಜಿ ಸಂಸದ LR ಶಿವರಾಮೇಗೌಡರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸುವೆ. ಇದೇ ಸಂದರ್ಭದಲ್ಲಿ ನನಗೆ ಸಹಕಾರ ನೀಡಿದ ನನ್ನ ಎಲ್ಲ ಸಹಮಿತ್ರ ಸದಸ್ಯರಿಗೆ ಧನ್ಯವಾದ ಅರ್ಪಿಸುವೆ ಎಂದರು. ನಾಗಮಂಗಲ ತಾಲೂಕು ಬಿಂಡಿಗನವಿಲೆ ಹೋಬಳಿ ಲಾಳನಕೆರೆ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷನನ್ನು ಆಯ್ಕೆ ಮಾಡಲಿಕ್ಕೆ ಆಶೀರ್ವಾದ ಮಾಡಿದಂತಹ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಚಲುವರಾಯಸ್ವಾಮಿ ಅವರಿಗೂ ಹಾಗೂ ನಮ್ಮ
ಲಾಳಂಕಿ ಈ ಊರಿನ ಹೆಮ್ಮೆಯ ಸುಪುತ್ರರು, ಮಾಜಿ ಸಂಸದರು, ಮಾಜಿ ಶಾಸಕರು, ಮಾಜಿ BD ಅಧ್ಯಕ್ಷರಾದಂತಹ LR ಶಿವರಾಮೇಗೌಡರು ಮತ್ತು ಚಲರಾಜ ಸ್ವಾಮಿಗೆ ಮೊದಲನೇದಾಗಿ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ಈ ಒಂದು ಅವಿರೋಧ ಆಯ್ಕೆಗೆ ಸಹಕರಿಸಿ ಎಲ್ಲರೂ ಕೂಡ ಸೇರಿ ಕೈ ಜೋಡಿಸಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದಂಥ ನನ್ನ ಪ್ರೀತಿ ಎಲ್ಲ ನನ್ನ ಗ್ರಾಮ ಪಂಚಾಯಿತಿ ಸಹೋದರ ಮತ್ತು ಸಹೋದರಿಯರು ಕೂಡ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೇ ಸಂದರ್ಭದಲ್ಲಿ ಮಾಜಿ ಸಂಸದ LR ಶಿವರಾಮೇಗೌಡರ ಸುಪುತ್ರ LS ಚೇತನ್ ಗೌಡರವರು ನೂತನ ಅಧ್ಯಕ್ಷರಿಗೆ ಶುಭ ಕೋರಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ನಿರ್ವಹಿಸುವಂತೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ LS ಚೇತನ್ ಗೌಡ, ತುರುಬನಹಳ್ಳಿ ರಾಜೇಗೌಡ, ದಿನೇಶ್ NT, ಕೃಷ್ಣಮೂರ್ತಿ, TS ಪ್ರಕಾಶ್ ಗೌಡ, ಯಲಂಕ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಮನೋಜ್, ಚಾಕೇನಹಳ್ಳಿ ಸುರೇಂದ್ರ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ರು. AM ಫರ್ನಿಚರ್ ಶೋರೂಮ್ ಮಂಡ್ಯ. ನಮ್ಮಲ್ಲಿ ಎಲ್ಲ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ದೊರೆಯಲಿದೆ. ಬೆಡ್ರೂಮ್ ಸೆಟ್ಗಳು, ವಾರ್ಡ್ರೋಬ್ಗಳು, ಡೈನಿಂಗ್ ಸೆಟ್ಗಳು, ಸೋಫಾಗಳು, ಸ್ಟಡಿ ಟೇಬಲ್ಗಳು, ಕಚೇರಿ ಪೀಠೋಪಕರಣಗಳನ್ನು ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ. ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ. ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ AM ಫರ್ನಿಚರ್ ಶೋರೂಮ್ನಲ್ಲಿ ಮನೆ, ಕಚೇರಿ, ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ. ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು EMI ಸೌಲಭ್ಯ ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ AM ಫರ್ನಿಚರ್ ಶೋರೂಮ್, ಹೊಳಲ್ ಸರ್ಕಲ್, ನಾಗಮಂಗಲ ರೋಡ್, ಶ್ರೀನಿವಾಸ ಟೆಂಪಲ್ ರೋಡ್, ಮಂಡ್ಯ. ದೂರವಾಣಿ ಸಂಖ್ಯೆ 9900622012 ಮತ್ತು 7019954294.